ನಮಸ್ಕಾರ ಫ್ರೆಂಡ್ಸ್, ನಾನು ಮಿಸ್ಟರ್ ಕನ್ನಡಿಗ. ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿರೋ ಪ್ಲೇಸ್ ಬಂದು ಬೆಂಗಳೂರಿಂದ ಕೇವಲ 1.5 ಗಂಟೆ ಜರ್ನಿ ಮಾಡಿದ್ರೆ ಸಿಗುವಂಥ ಆ ಪರಶಿವನ ಒಂದು ಅವತಾರ ಆಗಿರುವಂಥ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕನಕಪುರ. ಬೆಂಗಳೂರಿಂದ ಕನಕಪುರ ಕಡೆ ಬರ್ತಾ ಕನಕಪುರ ಬೈಪಾಸ್ ಬಳಿ ರೈಟ್ ತಗೋಬೇಕು. ತಗೊಂಡ್ರೆ ಸಿಗೋದು ನಿಮಗೆ ರಾಮನಗರ ರೋಡ್. ಅಲ್ಲಿಂದ ಕರೆಕ್ಟಾಗಿ ನೀವು 8 ಕಿಲೋಮೀಟರ್ ಹೋದರೆ ನಿಮ್ಗೆ ಸಿಗುತ್ತೆ ಹಳ್ಳಿಮಾರ್ನಹಳ್ಳಿ ಅನ್ನೋ ಗ್ರಾಮ. ಅಲ್ಲಿಂದ ನೀವು ಕನಕಪುರ ನೇಚರ್ನ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ದೂರ ಹೋದರೆ ನಿಮ್ಗೆ ಸಿಗುತ್ತೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಆರ್ಚ್. ಅಲ್ಲಿಂದ ನೀವು ಸ್ವಲ್ಪ ಊರೊಳಗೆ ಹೋಗ್ಬೇಕಾಗುತ್ತೆ. ಆಗಿದ ತಕ್ಷಣ ನಿಮ್ಗೆ ಸಿಗುತ್ತೆ ಮಣ್ ರೋಡು. ಟು ಬಿ ಆನೆಸ್ಟ್ ಹೇಳಬೇಕು ಅಂತಂದರೆ ಗಾಡಿ ಓಡ್ಸೋಕ್ಕೆ ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ, ಬಟ್ ತೊಂದರೆ ಏನಿಲ್ಲ. ಕಾರು ಮತ್ತು ಬೈಕ್ನಲ್ಲಿ ಆರಾಮಾಗಿ ಮೇಲೆ ಹೋಗ್ಬೋದು. ಅಯ್ಯಪ್ಪ, ಮಣ್ ರೋಡಲ್ಲಿ ಗಾಡಿ ಓಡಿಸಿ ಬೇಜಾರಾಯಿತು ಅನ್ನೋಷ್ಟರಲ್ಲಿ ಕಾಣಿಸುತ್ತೆ ನೋಡಿ ನಮಗೆ ಕಾಂಕ್ರೀಟ್ ರೋಡು. ಮನಸ್ಸಿಗೆ ತುಂಬ ಖುಷಿ ಆಗಿರುತ್ತೆ. ಕಾರ್ ಮತ್ತು ಬೈಕ್ ಪಾರ್ಕಿಂಗ್ ಅಂತೂ ಯಾವುದೇ ತೊಂದರೆ ಇಲ್ಲ, ವಿಶಾಲವಾಗಿ ಜಾಗ ಇದೆ. ಹಾಗೆ ಗಾಡಿ ನಿಲ್ಲಿಸಿ ಮೆಟ್ಲತ್ಕೊಂಡು ಮೇಲೆ ಹೋದರೆ ನಮಗೆ ಸಿಗುತ್ತೆ ನೋಡಿ ಆ ಪರಶಿವನ ಒಂದು ಅವತಾರನೇ ಆಗಿರುವಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿ. ಇಲ್ಲಿ ಸ್ವಾಮಿ ಬಸವಣ್ಣ ಕೂಡ ಇರುತ್ತೆ. ಇನ್ ಕೇಸ್ ನಿಮ್ಮ ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡು ಅದು ಈಡೇರುತ್ತೆ ಅಂತಂದರೆ ಸ್ವಾಮಿ ಬಸವಣ್ಣ ತನ್ನ ಬಲಗಾಲಿಟ್ಟು ನಿಮಗೆ ವರ ಕೊಡುತ್ತೆ. ನಂತರ ನಿಮಗೆ ಕನಕಪುರ ತಾಲೂಕಿನ ಸ್ಪೆಷಾಲಿಟಿ ಏನು ಗೊತ್ತಾ? ಸುತ್ತ ಬೆಟ್ಟ, ಮಧ್ಯ ಊರು. ಆ ವ್ಯೂನ ನೀವು ಅಲ್ಲಿಂದ ನೋಡಿ. ಫೈನಲಿ ನಿಮ್ಗೆ ಇಷ್ಟ ಆಗೋದೆ ಸದಾಶಿವನ ಮೂರ್ತಿ ಮೇಲೆ ನೀರು ಬೀಳುವಂತಹ ಕೊಳ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಫಾಲೋ ಮಾಡಿ.